ಓಪನಿಂಗ್ ಸೆರೆಮನಿ ಜೋರ ಮಾಡ ಸಮಾಧಾನ ಮಾಡ್ಕೊಂಬೋದ. ಸೊ ಗೈಸ್, ಇವತ್ತು ನಮ್ಮ ಮುಂದೆ ಏನಿದೆ ಅಂತ ನೋಡ್ತಾ ಇರ್ಬೋದು. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ, NS 400, ದಿ ರೆಡ್ ಪ್ರೆಟ್ಟಿ ಬೇಬಿ. ಸೊ ಎಷ್ಟೋ ಹುಡುಗರ ಡ್ರೀಮ್ ಬೈಕ್, ಎಷ್ಟೋ ಹುಡುಗರಿಗೆ ತಲೆ ಕೆಡ್ಸಿರೋ ಬೈಕ್, ಎಷ್ಟೋ ಜನಕ್ಕೆ ಇನ್ನೂ ಕೈಗೆ ಎಟ್ಕಿರಲ್ಲ, ಬಟ್ ಅವರು ಕಣ್ಸ್ ಕಾಣೋದಂತೂ ಬಿಡಲ್ಲ. ಸೊ ನೀವು ಅಷ್ಟೇ ಒಂದೆಲ್ಲ ಒಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ತೋರ್ಸೋಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ಇದ್ರದ್ದು ರಿವ್ಯೂ ಅಂತೂ ಇರಲ್ಲ, ಓಕೆನಾ? ಏನಕ್ಕೆ ಅಂದರೆ ಇದು ಬಂದು ಎಷ್ಟೋ ದಿನ ಆಗೋಗಿದೆ. ಸೊ ನಿಮಗೆ ಎಲ್ಲರಿಗೂ ಡೀಟೇಲ್ಸ್ ಗೊತ್ತಿರುತ್ತೆ, ಅದ್ರದ್ದು ಪವರ್ ಏನು, ಟಾರ್ಕ್ ಏನು, ಹಾರ್ಸ್ ಪವರು, ಈ ವೀಲ್ ಸೆಗ್ಮೆಂಟು, ಆಮೇಲೆ ವೀಲ್ ಟೈಪು, ಆಮೇಲೆ ಇದ್ರದ್ದು ಏನೇನು ಮೋಡ್ಸ್ ಇದ್ದಾವೆ, ಆಮೇಲೆ ಇದ್ರ ಫ್ರಂಟು, ಈ ಬಲ್ಬ್ಸು. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾಗಿದೆ, ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಈ ಲೈಟು ಪ್ರತಿಯೊಂದೂ ನಿಮಗೆ ಇನ್ಫಾರ್ಮೇಷನ್ ಬಂದಿರುತ್ತೆ. ಇಂಜಿನ್ ಎಷ್ಟು ಕೆಪಾಸಿಟಿ ಅದು ಪ್ರತಿಯೊಂದು ನೀವು ನೋಡೇ ಇರ್ತೀರ. ಸೊ ನಾನಿವಾಗ ಹೇಳಿದ್ರೆ ಅದು ವೇಸ್ಟ್ ಅನಿಸುತ್ತೆ. ಏನಕ್ಕೆ ಅಂದರೆ ಹಳೆ ಗಾಡಿನ ತೋರಿಸಿದ್ರೆ ಯಾರು ನೋಡ್ತಾರೆ ಅಲ್ವಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ಇವಾಗ ನಾನು 200cc ಓನರ್ ಅಲ್ವಾ, ಅಂದರೆ ನನ್ನ ಹತ್ರ ಇರೋದು ಎಕ್ಸ್ಪಲ್ಸ್ 200. ಸೊ ಅದರಲ್ಲಿ ಅಷ್ಟೊಂದು ಪವರ್ ಇಲ್ಲ ಗಾಡೀಲಿ, ಪವರ್ ಅಂತೂ ಇಲ್ಲವೇ ಇಲ್ಲ. ನಾವು ಪವರ್ ಫೀಲ್ ಮಾಡಬೇಕು ಅಂದರೆ ಬೇರೆ ಈ ಥರ ಹೈಯರ್ CC ಸೆಗ್ಮೆಂಟ್ಸ್ನ ಓಡಿಸ್ಲೇಬೇಕು, ಆವಾಗಲೇ ನಮಗೆ ಪವರ್ ಏನು ಅಂತ ನಮಗೆ ಫೀಲ್ ಆಗೋದು. ಸೊ ನಾವು ಇಷ್ಟು ದಿನ ಅದರಲ್ಲಿ ಪವರ್ ಇಲ್ಲದೆ ಇರ್ಬೋದು, ಮಜಾ ಜಾಸ್ತಿ ಅದರಲ್ಲಿ. ಆನ್ ರೋಡಲ್ಲಿ ಓಡಿಸೋದಕ್ಕೂ ಆಫ್ ರೋಡಲ್ಲಿ ಓಡಿಸೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಐತೆ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು. ಎಕ್ಸ್ಪಲ್ಸ್ ಓನರು 400cc ಹೈಯರ್ ಸೆಗ್ಮೆಂಟ್ಸ್ಗೆ ಶಿಫ್ಟ್ ಆಗಿ ಅದ್ರದ್ದು ಪವರ್ ಎಲ್ಲ ನೋಡೋಕೆ ಹೋದರೆ ಯಾವ ಥರ ಇರುತ್ತೆ, ಅವನಿಗೆ ಗಾಡಿ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ, ಓಕೆನಾ? ಸೊ ಇದ್ರದ್ದು ಮೋಡ್ಸ್ ಎಲ್ಲ ನಿಮಗೆ ಎಲ್ಲ ಗೊತ್ತೇ ಇರುತ್ತೆ. ಸೊ ನಾನು ಹೇಳೋದು ವೇಸ್ಟ್ ಅನಿಸುತ್ತೆ. ಸೊ ಇವಾಗ ಜಸ್ಟು ರೈಡ್ ರಿವ್ಯೂ ಅಂತ ಅಂದ್ಕೊಳ್ಳೋಣ, ಓಕೆನಾ? ಟೆಸ್ಟ್ ಡ್ರೈವ್ ಮಾಡ್ತಾರಲ್ಲ ಆ ಥರ. ಇವಾಗ ನಾನು ಫಸ್ಟ್ ಟೈಮು ಓಡಿಸ್ತಾ ಇದ್ದೀನಿ ಅಂದ್ಕೊಳ್ಳಿ. ಏನಕ್ಕೆ ಅಂದರೆ ಓಡಿಸಿದ್ದೀನಿ ಗಾಡಿ, ಬಟ್ ಇಲ್ಲಿಂದ ಹಿಂಗೆ ಬಂದಿದ್ದೀನಿ ಅಷ್ಟೇ. ಬಟ್ ಇವತ್ತು ಪವರ್ಫುಲ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಲೆಟ್ಸ್ ರೈಡ್ ಇಟ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓ ಇನ್ನೇ ಎತ್ತೆಸೀತೆ ಗುರು ಇದು. ನಾನು ಅವಾಗ ಓಡಿಸಿದೆ ಈ ಗಾಡಿ, ಬಟ್ ಎಷ್ಟು 60 ಮೇಲೆಲ್ಲ ಹೋಗಿಲ್ಲ ನಾವು ಇದರಲ್ಲಿ. ಏನಕ್ಕೆ ಅಂದರೆ ಇಷ್ಟು ಓಪನ್ ಪ್ಲೇಸಲ್ಲೆಲ್ಲ ನಾವು ಬಂದಿಲ್ಲ. ಓಪನ್ ಪ್ಲೇಸಿಗೆ ಬಂದಾಗಲೇ ಅದ್ರ ಪವರ್ ಎಲ್ಲ ಏನು ಅಂತ ಗೊತ್ತಾಗೋದು. ಸೊ ಫಸ್ಟ್ ಗೇರಲ್ಲಿ ನೋಡೋಣ. ಅಂದರೆ ಡಾಮಿನರ್ ಇದೆ ಗೊತ್ತಾ, ಸೇಮ್ ಅದೇ ಥರ ಫೀಲ್ ಆಗ್ತಾ ಇದೆ ಇದು. ಇದರಲ್ಲಿ ಪವರ್ ಸ್ವಲ್ಪ ಜಾಸ್ತಿ ಅಂತಾರೆ ಡಾಮಿನರ್ಕಿನ, ಬಟ್ ಇವಾಗ ತಾನೇ ಸರ್ವಿಸ್ ಮಾಡಿಸ್ಕೊಂಬಂದವ್ರೆ. ಸೊ ಅದಕ್ಕೆ ಪವರ್ ಸ್ವಲ್ಪ ಡೌನ್ ಅಂತ ಫೀಲ್ ಆಗ್ತಾ ಇದೆ ನನಗೆ. ಸೇಮ್ ಡಾಮಿನರ್ ಹೆಂಗಿದೆ ಇದು ಹಂಗೆ ಅನಿಸ್ತಾ ಇದೆ. ಬಟ್ ಟು ಬಿ ಫ್ರ್ಯಾಂಕು, ಹೈಟ್ ಇರ್ತಾರೆ ಗೊತ್ತಾ, ಅಂದರೆ ನಮ್ಮಂತ ಹೈಟ್ ಇರೋರಿಗೆ ಹ್ಯಾಂಡ್ಲು ಸ್ವಲ್ಪ ಮೇಲಿದ್ರೆ ಅವ್ರಿಗೆ ಓಡಿಸೋಕ್ಕೆ ಒಂಥರ ಮಜಾ. ಎಕ್ಸ್ಪಲ್ಸಲ್ಲಿ ನಾನು ಇವಾಗ ಕಂಪೇರ್ ಮಾಡ್ತಾ ಇರೋದೇ ಎಕ್ಸ್ಪಲ್ಸ್ ಇಂದ. ಸೊ ಎಕ್ಸ್ಪಲ್ಸಲ್ಲಿ ಒಂಥರ ಗತ್ತಾಗಿ ಹಿಂಗೆ ಕುತ್ಕೊಳ್ತೀವಿ. ಸೊ ಅದರಲ್ಲಿ ಪವರ್ ಇಲ್ಲ ಅಂದರೂ ಒಂದು ಫೀಲ್ ಇದೆ, ಅದರಲ್ಲಿ ಓಡಿಸೋಕ್ಕೆ ಬೇರೆ ಲೆವೆಲ್ ಮಜಾ ಬರುತ್ತೆ. ಓಡಿಸೋಕ್ಕೆ ಪವರ್ ಇಲ್ಲ ಅಂದರೂ ಒಂಥರ ಗತ್ತು ಅಂತಾರಲ್ಲ ಆ ಥರ ಇರುತ್ತೆ ಓಡಿಸೋಕ್ಕೆ. ಇದು ಕುಳ್ಳಕ್ಕೆ ಯಾರು ಇರ್ತಾರೆ ಗೊತ್ತಾ, ಅಂದರೆ 5.5 ಅವ್ರಿಗೆಲ್ಲ ಒಳ್ಳೆ ಫೀಲ್ ಕೊಡುತ್ತೆ ಈ ಗಾಡಿ. ಏನಕ್ಕೆ ಅಂದರೆ ಇದಕ್ಕಿರೋ ಇನ್ನೂ ಪವರು ಜಾಸ್ತಿ ಫೀಲ್ ಆಗಿಲ್ಲ. ಏನಕ್ಕೆ ಗೊತ್ತಾ, ಅದೇ ಸರ್ವಿಸ್ ಮಾಡಿಸೋರಲ್ಲ ಅದಕ್ಕೆ. ಇವಾಗ ಫಸ್ಟ್ ಗೇರಲ್ಲಿ ಆರನ್ ನೋಡ್ದ ತಡ್ಕೊಳಕ್ ಆಯ್ತಿಲ್ಲ, ಆರನ್ ನೋಡ್ದ ಹೇಳೋ. ಆರನ್ನು ಲೌಡಾಗಿಲ್ಲ. 400cc ಗುರು ಇದು. 400cc ಈ ಥರ ಆರನ್ ಕೊಟ್ರೆ ನೋಡ್ರಿ, ನನ್ನ ಗಾಡಿದೆ ಎಷ್ಟೋ ಚೆನ್ನಾಗಿ ಬರುತ್ತೆ.
ಇದು ನಮ್ಮ ಥರನೇ ಎಷ್ಟು 110 ವಾಬ್ಲಿಂಗ್ ಆಗ್ತೈತೆ. ರೋಡ್ ಪ್ರಾಬ್ಲಮ್ಮಾ ಗಾಡಿ ಪ್ರಾಬ್ಲಮ್ಮಾ ಗೊತ್ತಾಗ್ತಾ ಇಲ್ಲ. 130 ಬಟ್ ಇವೆಲ್ಲ ಅಷ್ಟು ನಮಗೆ ಫೀಲ್ ಕೊಡಲ್ಲ. ಸ್ವಲ್ಪ ಕುಳ್ಳ ಇರಬೇಕು ಅವ್ರಿಗೆ 5.5 5.6 ಈ ಥರ ಅವ್ರಿಗೆ ಸಖತ್ತಾಗೆ ವರ್ಕ್ ಆಗುತ್ತೆ ಈ ಗಾಡಿ. ಇದಾದಮೇಲೆ ಒಂದಷ್ಟು ಗಾಡಿಗಳಂತ ಬಿಟ್ಟರು. ಆ ಗಾಡಿಗಳಿಗೆ ಏನು ಮಾಡಿದ್ರು, ಇದರಲ್ಲಿ ಏನೇನು ಮೈನಸ್ ಐತೆ ಸೇಮ್ 400ಗೆ ಅದರಲ್ಲಿ ಸ್ವಲ್ಪ ಇದರಲ್ಲಿ ಏನೇನು ಕಮ್ಮಿ ಐತೆ ಅದರಲ್ಲಿ ಹಾಕ್ಬಿಟ್ಟು ಸೇಮ್ ಏನಿದೆ ಗಾಡಿ ಅದಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಹಾಕ್ಬಿಟ್ಟು ಬಿಟ್ಟರು. ಈ ಗಾಡಿಗೆ ಇವರು ಅದಕ್ಕೆ ಮುಂಚೆನೇ ಈಸ್ಕೊಂಡ್ಬಿಟ್ರು, ಇಲ್ಲಾಂದರೆ ಇವ್ರಿಗೂ ಫುಲ್ಲು ಸಖತ್ತಾಗಿರೋದು ಸಿಗ್ತಾಯಿತ್ತು. ಇದು ಚೆನ್ನಾಗೇ ಇದೆ. ಇದ್ರದ್ದು ಚಾರ್ಸಿ ಸ್ವಲ್ಪ ವೀಕು ಅಂತ ಹೇಳ್ತಾರೆ. ನೀವೆಲ್ಲ ಕೇಳಿದರೆ ಕಮೆಂಟ್ ಹಾಕಿ. ಟು ಬಿ ಫ್ರ್ಯಾಂಕು ಚೆನ್ನಾಗಿದೆ ಗುರು ಗಾಡಿ, ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳೋಂಗೆ ಇಲ್ಲ. ಏನಕ್ಕೆ ಅಂದರೆ ಕಾಸು 2.5 ಲಕ್ಷ 3 ಲಕ್ಷ ಹತ್ತತ್ರ ಆಯ್ತಾ ಇರುತ್ತೆ. 2.5 ಲಕ್ಷ ಅನಿಸುತ್ತೆ. ಇವತ್ತೇ ನಮ್ಮ ಚಾನಲಲ್ಲಿ ಈ ಥರ ಒಂದು ಬೈಕ್ನ ತೋರಿಸ್ತಾ ಇರೋದು ಅಂದರೆ NS. ಒಟ್ಟಿನಲ್ಲಿ ಗಾಡಿ ಮಾತ್ರ ಹೆಂಗೆ ಬೇಕೋ ಹಂಗೆ ಆಟ ಆಡಿಸ್ಕೋಬೋದು. ನಮಗೆ ಹೆಂಗೆ ಬೇಕೋ ಹಂಗೆ ಮಗು ಥರ ಮಗುನ ಕೈಯಲ್ಲಿ ಇಟ್ಕೊಂಡು ಹಿಂಗೆ ತೂಗ್ಲಾಡಿಸ್ತಾರಲ್ಲ ಆ ಥರ. ಬ್ರೇಕು ಈ ಮಾಡೆಲ್ಗೆ ಅಷ್ಟೊಂದು ಚೆನ್ನಾಗಿಲ್ಲ. ಓಪನ್ ಆಗಿ ಹೇಳಬೇಕು ಅಂದರೆ ಈ ಗಾಡಿ ಹೋಗೋ ಪವರ್ಗೆ ಸ್ಪೀಡ್ಗೆ ಬ್ರೇಕ್ ಇನ್ನೂ ಸಖತ್ತಾಗಿ ಕೊಡಬೇಕಿತ್ತು. ಸಸ್ಪೆನ್ಷನ್ ಸೂಪರ್ ಗುರು, ಇದಕ್ಕೆ ಸೂಪರ್. ತುಂಬ ಹಾರ್ಡ್ ಕೊಟ್ಟಿಲ್ಲ, ತುಂಬ ಸ್ಮೂತ್ ಕೊಟ್ಟಿಲ್ಲ, ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟವ್ರೆ. ಇದು ನನಗನ್ಸ್ದಂಗೆ ಇದು ಅಡ್ಜಸ್ಟೇಬಲ್ಲು. ಇರೋದು ಸೇಮು ಡಾಮಿನರ್ ಇಂಜಿನೇ. $390 ಓಡಿಸ್ಬೇಕು ಗುರು ಒಂದ್ಸಲಿ. ನನಗೆ 390 ಒಂದು ಓಡಿಸ್ಬೇಕಂತ ಆಸೆ. ಮತ್ತು RX-Z ಲುಕ್ಕು ಬ್ಲೂ ಕಲರ್, ಅದರಲ್ಲೂ ರೆಡ್ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಬ್ಲೂ ಕಲರ್ ಅಂದರೆ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಬೇಕಾರೆ. ಏನಕ್ಕೆ ಅಂದರೆ ಅದ್ರ ಲುಕ್ ಆ ಥರ ನನಗೆ ಪರ್ಟಿಕ್ಯುಲರಾಗಿ. ನೋಡ್ರ ಟನಲ್ ಥರ ಇದೆ, ಹೆಂಗೆ ಬರುತ್ತೆ ಸೌಂಡು. ಹಸು ಒಳ್ಳೇದು ಮಾಡಪ್ಪ ಎಲ್ರಿಗೂ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ ಗೈಸ್.